ಹಾಯ್ ನಮಸ್ಕಾರ ವೀಕ್ಷಕರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ತುಮಕೂರು ಹೈವೇ ಫುಲ್ಲು ಫಾಗ್ ಹೆವಿ ಚಳಿ ಆಗ್ತಾ ಇದೆಯಪ್ಪ. ಸೊ ನೆಕ್ಸ್ಟ್ ವೀಕು ಲಾಂಗ್ ರೈಡು ಅಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಪಕ್ಕ. ಸೊ ಮೇನು ಥರ್ಮಲ್ಸ್ ತಗೋಬೇಕು ನಾನು. ಥರ್ಮಲ್ಸ್ ಏನಿಲ್ಲ. ಸೊ ಅದು ಆರ್ಡರ್ ಮಾಡಿದ್ದೆ ಕಟ್ಲಾದಿಂದ ಬರುತ್ತೆ ನೆಕ್ಸ್ಟ್ ರೈಡ್ಗೆ. ಅದು ಸ್ವಲ್ಪ ಚಿಕ್ಕಿರ್ತಾರೆ ಬಂದರೆ ಮಾತ್ರ. ಮಹೇಂದ್ರ ಎಕ್ಸು 3X ಚೆನ್ನಾಗಿತ್ತಲ್ಲ. ಮಹೇಂದ್ರ ಎಕ್ಸ್ ಯಾವುದು ಇದಕ್ಕೂ ಹೊಸ ಕಾರು ಮಹೇಂದ್ರ 3X ಹೊಸದಾಗಿದೆ ನೋಡಬೇಕು ಮಾತ್ರ. ಬಟ್ ಆಗಂತೂ ಐತೆ. ಈ ಮಧ್ಯ ಡಿವಿಷನ್ ಬೇರೆ. ಅಲ್ಲಿ ನೋಡೆ ಬಂದೆ ಏನು ಕಾಣ್ತಾ ಇವಾಗ್ಲೇ ಹಿಂಗಿದ್ರೆ ಇನ್ನ ನೆಕ್ಸ್ಟ್ ವೀಕು ಮಿಡ್ ನೈಟ್ ಹೋಗದ್ ನಾವು. ಹಾಯ್ ನಮಸ್ಕಾರ ವೀಕ್ಷಕರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಂದ್ರೆ ಹೆವಿ ಚಳಿ. ಫಾಗ್ ಬೇರೆ ನೋಡಿ ಯಾವ ತರ ಇದೆ ಫಾಗು. ಒಂದು ಶಾರ್ಟ್ ರೈಡ್ ಹೋಗೋಣ ಅಂತ ಅಷ್ಟೇ. ಆಲ್ಮೋಸ್ಟ್ 1 ತಿಂಗಳು ಆಯ್ತು ನಾನು ಆಚೆ ಹೋಗಿ. ಸೊ ಅದಕ್ಕೆ ಈಗ ಸಂಡೇ ಫ್ರೀ ಇದಲ್ಲ, ಆಕ್ಚುಲಿ ಸೋಲೋ ಹೋಗೋಣ ಅಂತ ಇದೆ ಫಸ್ಟ್. ಆಮೇಲೆ ಇನ್ನೊಬ್ರು ನಾನು ಕೊಡ್ತೇನೆ ಅಂತ ಹೇಳಿದ್ರು. ಆಮೇಲೆ ಅವ್ರ ಕೊನೆಗೆ ಪ್ಲಾನ್ ಚೇಂಜ್ ಆಯ್ತು. ಸೊ ಅವರು ಬೇರೆ ಅವ್ರ ಊರು ಹೋಗ್ತಾರೆ. ಸೊ ಈ ಗ್ಯಾಪ್ ಅಲ್ಲಿ ಇನ್ನೊಬ್ರು ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಅವರು ತುಮಕೂರಿಂದ ಬರ್ತಾ ಇದಾರೆ. ಸೊ ಇವಾಗ ಮೇನವರು ಒಂದು ಲೊಕೇಶನ್ ಕಳ್ಸಿದಾರೆ, ಅಲ್ಲಿ ಮೀಟ್ ಆಗೋಣ. ಸೊ ಅಲ್ಲಿಂದ ಮಂದಾರಗಿರಿ ಹೋಗೋಣ ಅಂತ. ಸೊ ಮಂದಾರಗಿರಿ ಫಸ್ಟ್ ಪ್ಲೇಸು, ಅದಾದ್ಮೇಲೆ ಇನ್ನ 2 ಪ್ಲೇಸ್ ಹೋಗೋಣ ಅಂತ ಇದ್ದೀನಿ. ಸೊ ಅದು ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಮಾಡೋಣ. ಯಶವಂತವರು ಇನ್ನ ನಾನೇ ಹೋಗ್ಬೇಕು, ಇನ್ನ 5 ಕಿಲೋಮೀಟರ್ ಇದೆ. ಸೊ ಆಕ್ಚುಲಿ ನಾನು ಮಂದಾರಗಿರಿ ಎಂಟಾರ್ಕಿದ್ದಾಗ ಹೋಗಿದ್ದು. ಅವಾಗ ಏನು ಬರೀ ರೋಡ್ ಒಂದು ಅಷ್ಟೇ, ರೋಡ್ ಮತ್ತೆ ಟೆಂಪಲ್. ಇಲ್ಲಾರು ಒಂದ್ಸಲ ಚೆನ್ನಾಗಿ ಅದೇ ಎಂಟಾರ್ಕಿದ್ದಾಗ ಹೋಗಿದ್ದು ನಾನು. ಅಂದ್ರೆ ಒಂದು 3 years ಬ್ಯಾಕ್. ಅವಾಗೆಲ್ಲ ಜಾಸ್ತಿ ಸೋಲೋನೇ ಹೋಗ್ತಾ ಇದೆ ಬಿಡಿ. ಫುಲ್ ಒಂಥರ ಸೋಲೋ ರೈಡರು. ಆದ್ರೆ ಏನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಏನ್ ಜಾಸ್ತಿ ಆಕ್ಟಿವ್ ಹೋಗಿದ್ದಿಲ್ಲ. ಸುಮ್ಮನೆ ನಾನು ಹೋಗ್ಬೇಕು, ನೋಡ್ಬೇಕು, ಅಲ್ಲಿ ಪ್ರೈಸಸ್ ಅಂತ ಆ ಥರ ಮೈಂಡ್ ಸೆಟ್ ಇತ್ತು ಫಸ್ಟ್ ಸ್ಟಾರ್ಟಿಂಗು. ಹಂಗೆ ಎಲ್ಲ ತಿರ್ತಾ ಇದೆ ಫುಲ್ಲು. ಅವೆಲ್ಲ ಮ್ಯಾಕ್ ಬರ್ತಾ ಇದೀವಿ ಇವಾಗ ನನಗೆ ಫುಲ್ಲು. ಸೊ ಮಂದಾರಗಿರಿ ಅಲ್ಲಿ ಹೋಗ್ಸತೆಗೆ ಹೋಗಿದಾಗ ಏನ್ ಇದ್ದಿಲ್ಲ, ಬರೀ ಒಂದು ಟೆಂಪಲ್ ಇತ್ತು ಅಷ್ಟೇ. ಅಲ್ಲಿ ನಾನು ವ್ಯೂ ಪಾಯಿಂಟ್ ನೋಡ್ಕೊಂಡೆ ಬಂದಿರೋದು ಅಷ್ಟೇ, ಬೇರೆ ಏನಿಲ್ಲ. ಈ ಸತಿ ಸ್ವಲ್ಪ ಅದೇನೋ ಬೇರೆ ಇದೆಲ್ಲ ಮಾಡೋರೆ. ಸೊ ಟೆಂಪಲ್ಗೆ ಅಂತೂ ಹೋಗಕ್ಕಾಗಲ್ಲ, ಇದಕ್ಕಾದ್ರೆ ಅಲ್ಲಿ ಮೆಟ್ಲು ಮಾಡ್ಬಿಟ್ಟವ್ರೆ ಫುಲ್ಲು. ಸೊ ಅಲ್ಲಿ ಹೋಗ್ಬೇಕಂದ್ರೆ ಕಷ್ಟ. ಅಟ್ಲೀಸ್ಟ್ ಇಬ್ರು ಇರಬೇಕು ಸಪೋರ್ಟ್ಗೆ.
ಸೊ ಒಬ್ರು ಇದಾರಲ್ಲ, ಸೊ ಅವ್ರ ಕೈ ಆಗಲ್ಲ, ಕಷ್ಟ. ಹಲೋ ಹಲೋ, ನಾನು ಇಲ್ಲಿ ಮೀಟಪ್ ಹತ್ರ ಇದ್ದೀನಿ, ಲೊಕೇಶನ್ ಆಚೆ ಹತ್ರ. ಹೌದಾ, ಬನ್ನಿ ಬನ್ನಿ. ಹಾಂ ಹಾಂ ಹಾಂ. ಸೊ ನಮ್ಮ ಯಶವಂತರು ಬಂದ್ರಪ್ಪ ಕೊನೆಗೆ. ಬನ್ನಿ, 1 ಕಿಲೋಮೀಟರ್ ಅಲ್ಲ ಅಷ್ಟೇ, ಹೋಗೋಣ ಬನ್ನಿ. ಅಲ್ಲೇ ಲೂಬ್ ಹಾಕೋಣ. ಮೇನ್ ನಮಗೆ ಈ ಕಲ್ ರೋಡ್ ಇದ್ರೇ ಸ್ವಲ್ಪ ನೋಡಿ ಯಾವ ಥರ ಶೇಕ್ ಆಗುತ್ತೆ, ಫುಲ್ಲು ಗಾಡಿನೇ. ಸ್ಪೀಡ್ ಹೋದ್ರೆ ಪಕ್ಕದ ಪಡಕ್ಕಾಗಲ್ಲ, ಹಂಗೆ ಫುಲ್ಲು ಎತ್ತಿ 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 ಬಿಸಾಕ್ಬಿಡ್ತಾನೆ ಗಾಡಿ. ಓಹೋ, ರೈಲ್ವೆ ಗೇಟು. ಓ, ನೀವೇನಾ? ಹಲೋ. ಹಾಂ, ಬರ್ತಿದ್ದೀರಾ ನೀವು? ಪ್ರಸಾದ್ ಅವರಾ ನೀವಾ? ಓ, ನಾನು ಇಲ್ಲಿ ಇವಾಗ ಮಂದಾರಗಿರಿ ಹೋಗ್ತಾ ಇದ್ವಿ ನಾವು. ಹೌದಾ, ಇದಕ್ಕೆ ಬರ್ತೀರಂದ್ರಂತೆ. ಓ, ಅಲ್ಲಿ ಬರ್ತೀವಿ, ಹೋಗ್ಸಲಾಗಿ ಬರ್ತೀವಿ. ಎಷ್ಟೊತ್ತಿಗೆ? ಅದೇ ನೀವು ಅಲ್ಲಿ ಬ್ರೇಕ್ಫಾಸ್ಟು ಅಂದರೆ ಇಲ್ಲಿಂದ ಜಸ್ಟ್ ನನಗೆ 1.5 hour ಅಷ್ಟೇ ಅಲ್ಲ. ಮನೇಲಿ ಇದೀನಿ, ಹೋಗಿಲ್ಲ. ಹೋಗಿಲ್ವಾ? ಇಲ್ಲ, ಏನೋ ನಿದ್ದೆ ಹೇಳಿದ್ಬಿಡ್ತು. ಹೌದಾ, ಇದು ಬ್ಯಾಚ್ ಕೊಟ್ರಂತೆ ಅಷ್ಟೇ, ಬೇರೆ ಏನಿಲ್ಲ. ಸರಿ ಅಣ್ಣ, ಸರಿ. ಓಕೆ, ಓಡೋಗಿ ಮಾಡ್ತೀರಾ? ಹಾಂ ಮಾಡ್ತೀನಿ ಬಿಡಿ. ಅಲ್ಲಿ ಯಾಕಂದ್ರೆ ನನಗೆ ಇಲ್ಲಿ ಓಡುವಾಗ ಹಾಂ, ಓಕೆ ಓಕೆ. ಹಾಂ, ಅಲ್ಲಿ ಎರಡು ಓಕೆ. ಹಾಂ, ಕರೆಕ್ಟ್ ಟೈಮ್ಗೆ ಟ್ರೈನ್ ಅಲ್ಲ? ಸಿಕ್ಕಾಪಟ್ಟೆ ಚಳಿ ಅಲ್ಲ, ಬರ್ತಾ ಫುಲ್ ಮಂಜು, ಏನು ಕಾಣಿಸಿಲ್ಲ. ಹೌದು, ಇನ್ನೊಂದು ಒಳ್ಳೇದಾಯ್ತು ಬಿಡಿ, ಸ್ವಲ್ಪ ಲೇಟಾಗಿ ಬಂದಿರೋದು. ಓಕೆ. ಹಾಂ ಹಾಂ ಹಾಂ. ಹಾಂ, ನಂದ ನಂದು ಮಾಡ್ಲೇಬೇಕು. ಫುಲ್ ಧೂಳು ಕೂತ್ಕೊಂಡಿತ್ತು ಮುಂದೆ ಎಲ್ಲ, ನೋಡಿ ಹಂಗೆ ಇದೆ ಧೂಳೆಲ್ಲ. ಇವಾಗ ಬಂದವ ನಾವು. ಇದೇನಕ್ಕೆ ಮತ್ತೆ ನಿಲ್ಸ್ಕೊಡ. ಓ, ರೋಡ್ ಅದು ಸೂಪರ್ ಆಗಿದೆ ಇಲ್ಲಿ, ಕಲ್ ರೋಡ್. ನಮ್ಮ ಯಶವಂತ ಅವರು ವಿಶ್ರಮಲ್ಲ, ಅವ್ರಿಗೆ ಏನು ಅನ್ಸೋದೇ ಇಲ್ಲ, ಹೋಗ್ತಾ ಇರ್ತಾರೆ. ನಮ್ಮ ಗಾಡಿ ಕ್ರೂಸರು, ಇನ್ನೊಂದು
ಸೈಡ್ ಇಳಿಸಿರೋದ್ರಿಂದ ನೋಡಿ ಯಾವ ಥರ ಆಗುತ್ತೆ, ಫುಲ್ಲು ಶೇಕು. ಅವ್ರು ಆರಾಮಾಗಿ ಹೋಗ್ತಾವ್ರೆ ನಿಧಾನವಾಗಿ. ಎಷ್ಟು ದೂರ ಹಿಂಗೆ ಆಯ್ತು ಯಪ್ಪ. ಯಶವಂತ್ರ, ಅದ್ ಯಾಕೆ ನಿಮ್ ಜೊತೆ ಬರುವಾಗೆಲ್ಲ ರೋಡ್ ಇಂಥದೇ ಸಿಗತ್ತಲ್ಲ? ರೋಡು ನಿಮ್ ಜೊತೆ ಬಂದಾಗೆಲ್ಲ ಈ ತರ ರೋಡೇ ಸಿಗತ್ತಲ್ಲ ಜಾಸ್ತಿ. ಹಾ ಹಾ ಹಾ. ಬಾಡೆ ಅಲ್ಲಿ ರೋಡ್ ಮಸ್ತಾಗಿ ಐತೆ. ಓ ಆಂಟಿ, ಇಲ್ಲಿ ಕಲಿಯಕ್ ಬಂದಿದ್ದೀರಾ ಆಂಟಿ? ಬೇಡ ಆಂಟಿ, ಇಲ್ಲಿ ಸ್ಕೂಟಿ ಎಲ್ಲ ಕಲಿಬಾರ್ದು, ಬಿದ್ರೆ ಅಷ್ಟೇ ಆಂಟಿ, ಕಷ್ಟ ಆಂಟಿ. ಆಮೇಲೆ ಮಾಡೆ ಆ ಇವಾಗ ಮಸ್ತಾಗೈತಪ್ಪ. ಹಾ ಹಾ. ಸೊ ನನಗೆ ಫ್ರೀ, ನಮ್ಮ ಯಶವಂತ ಅವ್ರಿಗೆ 10 ರೂಪಾಯಿ. ಯಶವಂತ ಅವ್ರು ಬರಲಿ. ಇಲ್ಲಿ ಏನಂತ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ಇಲ್ಲೊಂದಿದೆ. ಓ ಇದೆ ಅನ್ಸುತ್ತೆ, ಹೊಸ್ದಾಗಿ ಮಾಡಿರೋದು ಫುಲ್ಲು. ಇದು ಒಂದು ಇದೇ ತಾನು ಹೊಸ್ದಾಗಿ ಮಾಡಿರೋದು. ಹಾ ಸೊ ಇಲ್ಲಿಂದ ಹತ್ಕೊಂಡು ಹೋಗೋರು ಹೋಗ್ಬೋದಾ? ಓ ಎತ್ಕೊಂಡು ಹೋಗಿ ಹೋಗ್ಬೇಕಂತೆ, ಹೋಗ್ಬೇಕು. ಆಮೇಲೆ ಟ್ರೈ ಮಾಡಬೇಕಂತೆ. ಏನ್ ಟ್ರೈ ಮಾಡಬೇಕು? ಅಯ್ಯಪ್ಪ, ಓ ಮಸ್ತು ಚಳಿ ಬೇರೆ ಆಗ್ತಾ ಇದೆ. ಅಲ್ಲ ಇಲ್ಲೇ ಹಿಂಗ್ ಚಳಿ ಅಂದ್ರೆ ಮೇಲ್ಗಡೆ ಹಿಂಗೆ ಇರಬಹುದು. ಓಹೋ, ಯಾರು ಬರ್ತಾವ್ರು. ನಾವು ಮೇಲ್ಗಡೆ ಹೋಗೋಣ ಫಸ್ಟ್. ಮೇಲ್ಗಡೆ ಹಾ. ಏನಲ್ಲ. ಹೋಗಿ ಹೋಗಿ.
ಅಲ್ಲಿ ಏನೈತೆ ಐ. ಯಪ್ಪ ಅಲ್ಲ ಏನು ಅಲ್ಲಿ ಹೋಗೋಣ ಆ ಸೈಡು, ಅಲ್ಲಿ ಮೇಲೆ ಹೋಗೋಣ ಗಾಡಿಲ್ಲ ಬಿಡ್ತಾರ. ನಾನು ಎಂಟಾರ್ಕಿಲ್ ಬಂದಿದೆ ಬಿಟ್ರು. ಹೌದಾ, ಓಕೆ ಓಕೆ. ಸೊ ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಮುಂದೆ ಇದೆ, ಆದರೆ ಏನು ಗೊತ್ತಾಗ್ತಿಲ್ಲ ನನಗಂತೂ. ಡ್ರೋನಲ್ಲಿ ಆರಿಸಿ ನೋಡೋಣ. ಅಲ್ಲ ಯಶವಂತ್ ಬರ್ ನಿಮಗೇನು ಕಾಣಿಸ್ತಾ ಇದೆಯಾ ಅಲ್ಲಿ ಅಲ್ಲಿಂದ? ಹಾಂ ಏನು ಕಾಣಿಸ್ತಿಲ್ಲ. ಓ ಯಾಕೆ ಬಿಸಿಲು ಬರಲಿಲ್ಲ, ಎಷ್ಟೊತ್ತಿಗೆ ಬರಬೇಕು ದಿನ. ಓ ಫಸ್ಟ್ ಒಂದು ಕಡಿಮೆ ಐತೆ, ಒಂದು ಮಾತ್ರ. ಹಾಂ ಈಗ ಹಾಂ ಇರಿ ಈಗ ಅವತ್ತು ನೋಡಿ ಬಿದ್ದಿರೋದು ಇಲ್ಲೊಂದು, ಇಲ್ಲಿ ಇದು ಒಂದು, ಇಲ್ಲೊಂದು. ಕ್ಯಾಮರಾ ಕ್ಯಾಮ್ರಾಗ ಏನು ತೋರಿಸ್ಬೇಕು? ಇಲ್ಲಿ ನೋಡಿ, ಇಲ್ಲಿ ಓ ಎಷ್ಟು ಮಿಸ್ಸು. ಇದು ಎಲ್ಲ ಚೇಂಜ್ ಮಾಡ್ಬೇಕಂದ್ರೆ 17,000 ಬೇಕಂತೆ. ಅಲ್ಲ ಇದು ಒಂದೇ ಪಾರ್ಟು 1,000 ರೂಪಾಯಿ. ಇದು ಓ ಇದನ್ನ ಚೇಂಜ್ ಮಾಡ್ಕೊಬೋದ ನೀವು? ಇದು ಓಕೆ ಬಿಡಿ, ಹಾಂ ಇದೊಂದಾದ್ರೂ ಚೇಂಜ್ ಮಾಡಿ. ಅದೇನು ಪರವಾಗಿಲ್ಲ ಅಂತ ಹೇಳಿದ್ರು ಅವರು. ಪರವಾಗಿಲ್ಲ ಬಿಟ್ಟು ನೋಡಿ. ಇವಾಗ ಯಾರು ನೋಡ್ತಾರೆ ಡ್ರೋನು? ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ಆಗಲ್ಲ, ಕರೆಕ್ಟು, ಆದರೆ ಕಂಡೀಷನ್ ಇದಲ್ಲ ಅಷ್ಟೇ. ಕ್ಯಾಪು ಹಾಂ 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 ಏನೋ ಹಾಕಿದ್ದೀರಾ? ಏನು ನೀವು ಡ್ರೋನ್ನ ಮೇಂಟೈನ್ ಮಾಡ್ಬೇಕಾ? ಫ್ಲಾಟ್ ಸರ್ಫೇಸಲ್ಲಿ ಇದೆ, ಈಗ ಬಿಡಿ. ಅಲ್ಲಿ ಮುಂದೆ ಗೆಂಬಲ್ ಮಾತ್ರ ಟಚ್ ಮಾಡು. ಹಾಂ ಅಲ್ಲ ಇಲ್ಲಿಕ್ಕೆ ಪರವಾಗಿಲ್ಲ, ಇಲ್ಲಿ ಹಾಂ ಹಾಂ ಸೊ ಇನ್ನೊಂದು, ನಾನು ಡ್ರೋನು ತೊಗೊಂಡಿರೋದು ಒಳ್ಳೇದಾಯ್ತು. ಯಾಕಂದ್ರೆ ಕೆಲವೊಂದು ಪ್ಲೇಸಸ್ ನಾವು ಹೋಗೋಕ್ಕಾಗಲ್ಲ, ಇಲ್ಲಿಂದ ನೋಡ್ಬೋದಲ್ಲ. ಅಂದರೆ ವಿಡಿಯೋದಲ್ಲಿ ನೋಡೋದು ಒಂಥರ, ಇದು ಅಲ್ಲ ಡ್ರೋನ್ ಹಾರಿಸ್ತಾ ನೋಡ್ಬೇಕಂದ್ರೆ ಮಸ್ತು ಅದು ಎಕ್ಸ್ಪೀರಿಯನ್ಸು. ಹೋಮ್ ಪಾಯಿಂಟ್ ಅಪ್ಡೇಟ್ ಆಯಿತು.
ಡ್ರೋನ್ ಶಾಟ್ ಅಂತೂ ತೊಗೊಂಡೆಪ್ಪ ಫುಲ್ಲು. ಹಾಂ, ಅಲ್ಲಿ ನಿಲ್ಸಿರ್ತೀನಿ. ಓಕೆ ಓಕೆ. ಹಾಂ ಹಾಂ ಹಾಂ. ಸೊ ಒಳ್ಳೆ ಡ್ರೋನ್ ಶಾಟ್ ಅದು ತೊಗೊಂಡಿದ್ದಾಯಿತು. ಸೊ ಇವಾಗ ಅಲ್ಲೋಗಿ ಇನ್ನೊಂದು ಐತಲ್ಲ, ಸೊ ಅದು ನೋಡ್ಕೊಂಡು ಬರೋಣ ಅಂತ. ಆ್ಯಕ್ಚುಲಿ ಇಲ್ಲೆಲ್ಲ ಬಿಡ್ತಾಯಿದ್ರು ಫಸ್ಟು, ಗಾಡಿ ಎಲ್ಲ ತೊಗೊಂಡೋಗಿ ಹಾಲು ಹಾಕ್ಬಿಟ್ಟವ್ರೆ. ಅದಕ್ಕೆ ಇಲ್ಲೆಲ್ಲ ಫುಲ್ಲು ಕ್ಲೋಸ್ ಮಾಡಿಬಿಟ್ಟವ್ರೆ. ಇನ್ನೊಂದು ಅಲ್ಲಿ ಹೋಗ್ಬೋದು ಗಾಡಿಗೆ. ನನ್ನ ಗಾಡಿ ಕಷ್ಟ ಸ್ವಲ್ಪ. ಸೊ ಇವಾಗ ಮಂದಾರಗಿರಿ ಆಯಿತು. ಮೇನ್ ಅಷ್ಟೇ, ಅದು ಮೇಲುಗಡೆ ಅದು ಮಾಡೋರಲ್ಲ, ಅದು ಒಂದು ಹೊಸದಷ್ಟೇ, ಮತ್ತು ಇದು ಒಂದು, ಅದು ಬಿಟ್ಟರೆ ಏನಿಲ್ಲ. ಸೊ ಡ್ರೋನ್ ಶಾಟ್ ಒಂದು ಚೆನ್ನಾಗಿ ಬಂದಿದೆ, ಅದಂತೂ ಅದನ್ನು ಹಾಕ್ತೀನಿ ಡ್ರೋನ್ ಶಾಟು ನೋಡಿ. ಸೊ ಅಷ್ಟೇ ಸ್ನೇಹಿತರೆ, ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಪ್ಲೇಸ್ ಇದೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತು, ಮಂದಾರಗಿರಿ ಆದಮೇಲೆ ನೆಕ್ಸ್ಟು ಇಲ್ಲಿ ಹತ್ರ ಯಾವುದಿದೆ ಅಂತ, ಅದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.